ಒಮ್ಮೆ ಒಂದು ಶೂ ಕಂಪನಿಯು ಒಬ್ಬ ಸೇಲ್ಸ್ಮ್ಯಾನ್ ಅನ್ನು ಒಂದು ಗ್ರಾಮದಲ್ಲಿ ಶೂಗಳನ್ನು ಮಾರಾಟ ಮಾಡಲು ಕಳುಹಿಸಿತು. ಆ ಸೇಲ್ಸ್ಮ್ಯಾನ್ ಆ ಗ್ರಾಮಕ್ಕೆ ತೆರಳಿದಾಗ ಅಲ್ಲಿ ಯಾರು ಶೂಗಳು ಹಾಕುವುದಿಲ್ಲ ಎಂಬುದನ್ನು ನೋಡಿದ. ಅವನು ತಕ್ಷಣ ತನ್ನ ಬಾಸ್ಗೆ ಕರೆ ಮಾಡಿ, ಸರ್, ನನ್ನ ರಿಟರ್ನ್ ಟಿಕೆಟನ್ನು ರೆಡಿ ಮಾಡಿ, ಇಲ್ಲಿ ನಮ್ಮ ಶೂಗಳನ್ನು ಮಾರಾಟ ಮಾಡಲು ಸಾಧ್ಯವಿಲ್ಲ, ಏಕೆಂದರೆ ಇಲ್ಲಿ ಯಾರೂ ಕೂಡ ಶೂಗಳನ್ನು ತೊಡುವುದಿಲ್ಲ ಎಂದು ಹೇಳಿದ. ಬಾಸ್ ಕೂಡ ಸರಿ ಎಂದು ಹೇಳಿದ ಮತ್ತು ಆ ಸೇಲ್ಸ್ಮ್ಯಾನ್ ಹಿಂದಿರುಗಿ ಬಂದ. ನಂತರ ಅದೇ ಗ್ರಾಮಕ್ಕೆ ಕಂಪನಿಯಲ್ಲಿ ಹೊಸಬನಾಗಿದ್ದ ಇನ್ನೊಬ್ಬ ವ್ಯಕ್ತಿಯನ್ನು ಕಳುಹಿಸಲಾಯಿತು. ಆತ ಕೂಡ ಆ ಗ್ರಾಮವನ್ನು ತಲುಪಿದ. ಬಸ್ನಿಂದ ಇಳಿದು ಯಾರ ಕಾಲಿನಲ್ಲೂ ಶೂಗಳಿಲ್ಲದಿರುವುದನ್ನು ನೋಡಿದ. ಅವನು ಕೂಡ ತಕ್ಷಣ ತನ್ನ ಬಾಸ್ಗೆ ಕರೆ ಮಾಡಿದ. ಆ ಬಾಸ್ ಈತ ಕೂಡ ತನ್ನ ರಿಟರ್ನ್ ಟಿಕೆಟನ್ನು ರೆಡಿ ಮಾಡಲು ಹೇಳುವನು ಎಂದು ಯೋಚನೆ ಮಾಡಿದ. ಆದರೆ ಆ ಹೊಸ ವ್ಯಕ್ತಿಯು, ಸರ್, ನಮ್ಮ ಕಂಪನಿಯಲ್ಲಿರುವಂಥ ಎಲ್ಲ ಶೂಗಳನ್ನು ಮತ್ತು ಚಪ್ಪಲಿಗಳನ್ನು ತಕ್ಷಣ ಇಲ್ಲಿಗೆ ತೆಗೆದುಕೊಂಡು ಬನ್ನಿ ಎಂದು ಹೇಳಿದ. ಬಾಸ್ಗೆ ಆಶ್ಚರ್ಯವಾಯಿತು ಮತ್ತು ಏನಾಯಿತು ಎಂದು ಕೇಳಿದರು. ಆಗ ಆ ವ್ಯಕ್ತಿಯು, ಸರ್, ಇಲ್ಲಿ ಯಾರು ಶೂ ಮತ್ತು ಚಪ್ಪಲಿಗಳನ್ನು ತೊಟ್ಟಿಲ್ಲ, ಇಲ್ಲಿ ತುಂಬ ಅವಕಾಶವಿದೆ, ನಾನು ಎಲ್ಲ ಶೂಗಳನ್ನು ಮಾರಾಟ ಮಾಡುತ್ತೇನೆ, ಇದು ನನ್ನ ಜವಾಬ್ದಾರಿ, ನನ್ನ ಗ್ಯಾರಂಟಿ ಎಂದು ಹೇಳಿದ. ಸ್ನೇಹಿತರೆ, ಇದೇ ಮನಸ್ಥಿತಿಯ ವ್ಯತ್ಯಾಸ. ಆದ್ದರಿಂದ ನಿಮ್ಮ ದೃಷ್ಟಿಕೋನವನ್ನು ಬದಲಾಯಿಸಿ, ಆಗ ಜೀವನ ತಾನಾಗಿಯೇ ಸ್ವಯಂಚಾಲಿತವಾಗಿ ಬದಲಾಗುತ್ತದೆ.